ಎಲ್ರಿಗೂ ನಮಸ್ಕಾರ. ಆ, ನನ್ನ ಹೆಸರು ವೆಂಕಟು, ಸಚಿತ್ ಫಿಲಮ್ಸಿಂದ. ಈ ಸಿನಿಮಾ ನಾನು ಗುರು ಸರ್ದು ಲಾಸ್ಟು ಪ್ರೆಸ್ ಮೀಟಲ್ಲಿ ಕೂಡ ಹೇಳಿದ್ದೀವಿ. ಗುರು ಸರ್ ಯಾವ ಸಿನಿಮಾ ಮಾಡಿದ್ರೂ ನಾನು ಅವ್ರ ಜೊತೆಲಿ ಇರಬೇಕನ್ನೋದೊಂದು ಬಾಂಡಿಂಗ್ ಬಂದಿದೆ. ಯಾಕಂದರೆ ಅವ್ರು ಏನು ಹೇಳ್ತಾರೋ ಅದನ್ನು ಮಾಡೋಂಥ ವ್ಯಕ್ತಿ. ನನಗೆ ಅದು ತುಂಬ ಇಷ್ಟ ಆದಂಥ ಗುಣ ಅವರಲ್ಲಿ. ಸೊ ಹಂಗಾಗಿ ಏಕೆಂದರೆ ಹಳೆ ಕಲ್ಚರ್ ಏನು ಸಿನಿಮಾದಿತ್ತಲ್ಲ ಅದನ್ನು ಮತ್ತೆ ಮರುಕಳಿಸೋ ಥರ ಮಾಡ್ತಾಯಿದ್ದಾರೆ. ಲಾಸ್ಟ್ ಟೈಮು ಮ್ಯೂಸಿಕ್ ಪೂಜೆ ಮಾಡಿದಿರ್ಬೋದು, ಇವತ್ತು ಟೈಟಲ್ ಪೋಸ್ಟ್ ಲಾಂಚರ್ ಇರ್ಬೋದು. ಇದೆಲ್ಲ ಅಂದರೆ ಸಿನಿಮಾನ ತುಂಬ ಲವ್ ಮಾಡಿ ಸ್ಟೆಪ್ ಬೈ ಸ್ಟೆಪ್ ಮಾಡೋಂಥ ವ್ಯಕ್ತಿಯವರು. ಸೊ ಹಂಗಾಗಿ ನಾನು ಅವ್ರ ಜೊತೆ ಇದ್ದೀನಿ. ಈ ಸಿನಿಮಾ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇರೋದು ಖುಷಿ ಇದೆ. ಯಾಕೆಂದರೆ ಸಿನಿಮಾ ಅಂದರೆ ಫಸ್ಟು ಲಾಂಚಿಂಗಿಂದಲೇ ಸಿನಿಮಾ ಇದ್ದೀವಿ, ಇದು ಮುಂಚೆ ಇದ್ದಿದ್ದು ಕಲ್ಚರು. ಸೊ ಇದು ನನಗೆ ಕಂಟಿನ್ಯೂ ಮಾಡಬೇಕಂತ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಗುರು ಸರ್, ಧ್ರುವ ಸರ್, ಥ್ಯಾಂಕ್ ಯು ನಮ್ಮದು ಟೈಟಲ್ ಲಾಂಚ್ ಮಾಡ್ಕೊಡೋದಕ್ಕೆ. ಥ್ಯಾಂಕ್ ಯು. ಮತ್ತು ಒಳ್ಳೆ ಟೆಕ್ನಿಕಲ್ ಇರೋಂಥ ಸಿನಿಮಾ, ಟೆಕ್ನಿಷಿಯನ್ಸ್ ಇದ್ದಾರೆ, ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಅಲ್ಲ, ಇನ್ನೂ ಈಗ ಶುರು ಮಾಡ್ತಾ ಇದ್ದೀವಿ. ಪ್ರೊಡಕ್ಷನ್ ಇನ್ನೂ ಒಂದು 2-3 ತಿಂಗಳು ಶುರು ಹಾಕಿ ಇನ್ನೂ ಟೈಮ್ ಇದೆ. ಅಂದರೆ ಆದಷ್ಟು ಇವತ್ತಿನ ಪರಿಸ್ಥಿತಿ ನಂಗೆ ಗೊತ್ತಿರೋದ್ರಿಂದ ಬಜೆಟ್ ವೈಸ್ ಏನು ವರ್ಕ್ ಮಾಡಬೇಕು, ಮತ್ತು ಆರ್ಟಿಸ್ಟು ಮತ್ತು ಪ್ರೊಡ್ಯೂಸರ್ಸು ಅವ್ರ ನಡುವೆ ನಾನಿರೋದು. ಸೊ ಹೆಂಗೆ ವರ್ಕ್ ಮಾಡ್ಬೋದು, ಮತ್ತು ಡೈರೆಕ್ಟ್ರ್ ಕೇಳ್ದಂಗೆ ಆ ರಿಕ್ವೈರ್ಮೆಂಟ್ ಇದೆಯಾ ಇಲ್ವಾ ಅಂತ ಚರ್ಚೆ ಮಾಡಿಕೊಂಡು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಒಳ್ಳೆ ಬಜೆಟಲ್ಲಿ ಒಳ್ಳೆ ಸಿನಿಮಾ ಮಾಡಬೇಕು ಅನ್ನೋದು ಅಷ್ಟೇ ಮೋಟೋ ಇರೋದು. ಸೊ ಅದ್ರ ಮೇಲೆ ಗಮನ ಹರಿಸ್ತೀವಿ. ಕಾಸ್ಟ್ ಕಟ್ಟಿಂಗ್ ಗುರು ಸರ್ 3 ಸಿನಿಮಾ ಮಾಡಿ ಆಲ್ರೆಡಿ ರೂಢಿ ಇದ್ದಾರೆ. ಆಲ್ರೆಡಿ ಅವರೇ ಕಟ್ ಮಾಡಿಬಿಟ್ಟಿರ್ತಾರೆ. ಎಲ್ರಿಗೂ ನಮಸ್ಕಾರ ಮತ್ತು ತುಂಬ ಹೃದಯದ ನನ್ನಿ ನಿಮ್ಮೆಲ್ಲರೂ ಬಂದು ಹಾರೈಸಿ ನಮ್ಮ ಹೊಸ ಪ್ರಾಜೆಕ್ಟ್ಗೆ ಸಾಥ್ ಕೊಡ್ತಾ ಇರೋದಕ್ಕೆ. ಮುಖ್ಯವಾಗಿ ಧ್ರುವ ಸರ್ ಅವ್ರು ಬಂದು ಕೂಡಲೇ ಹೇಳಿದೆ, ಇನ್ನು ನಮ್ಮ ಬಾರಿ ಹೊರಬೋದು ನಾವು, ಯಾಕಂದರೆ ನಮಗೊಂದು ಆನೆ ಬಲ ಬಂದಿದೆ ಅಂಥೇಳಿ. ಸೊ ತುಂಬ ಥ್ಯಾಂಕ್ಸ್. ಮುಖ್ಯವಾಗಿ ಇದು ಸ್ವಲ್ಪ ಮಾಡಬಾರ್ದು ಅನ್ನೋ ಕೆಲಸಕ್ಕೆ ಕೈ ಹಾಕುವ ಚಪಲ ನನ್ನಲ್ಲೂ ಇರೋದಕ್ಕೆ, ಮತ್ತು ಅಂಥದ್ದೇ ಚಪಲದಲ್ಲಿ ಸೀನಿಯರ್ ಆಗಿರುವಂತಹ ಗುರು ಸರ್ ಇರೋದಕ್ಕೆ ಈ ಪ್ರಾಜೆಕ್ಟು ಆಯಿತು. ಯಾರು ಹೀಗೆಲ್ಲ ಅನ್ನಲ್ಲ, ಒಂದು 15-16 ಜನರು ಹುಡುಗರನ್ನು ತಗೊಳ್ಳೋಣ ಸರ್, ಟ್ರೈನ್ ಮಾಡೋಣ ಸರ್, ಆಮೇಲೆ ಸಿನಿಮಾ ಮಾಡೋಣ ಸರ್. ಸಿನಿಮಾದಲ್ಲಿ ಏನು ಮಾಡಬೇಕು, ಎಲ್ರಿಗೂ ಒಂದು ಈಕ್ವಲ್ ರೋಲ್ ಕೊಡೋಣ ಸರ್. ಈಗ ಸ್ಕ್ರಿಪ್ಟ್ ರೈಟ್ರಿಗೆ ಎಲ್ಲಿಂದ ಬರೆಯೋದು ಅಂದರೆ ಏನು ಸೀರೀಸ್, ವೆಬ್ ಸೀರೀಸ್ ಅಂತ ಹೇಳಿದ್ರೆ ಓಕೆ, ಅದೇ ನಮ್ಗೆ ಹೋದಲ್ಲ ಚೆನ್ನಾಗಿದೆ, ಚಾಲೆಂಜ್ ಯಾರೂ ಮಾಡಿಲ್ಲ, ನಾವೇ ಮಾಡೋಣ ಅಂಥೇಳಿ ಹೋಗಿ ಶುರುವಾದಂತಹ ಪ್ರಾಜೆಕ್ಟ್ ಇದು. ಹೋಗ್ತಾ 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 ಅದು ಒಂದಕ್ಕೊಂದು ತಾಳೆ ಹಾಕೋತಾ ಸಣ್ಣ ಪ್ರಾಜೆಕ್ಟು ದೊಡ್ಡ ಪ್ರಾಜೆಕ್ಟ್ ಆಗಿ ಇವತ್ತು ನೋಡಿ, ಇವತ್ತು ಜಸ್ಟ್ ಟೈಟಲ್ ಲಾಂಚಿಗೆ ಒಂದು ನೆರವೇರಿರೋ ಸಂಭ್ರಮ, ತಗೋತಾ ಇರುವಂತಹ ಒಂದು ಮಾರ್ಕೆಟಿಂಗ್ ಸ್ಟ್ಯಾನ್ಸ್ ಎಲ್ಲವೂ ಅದು ಥ್ಯಾಂಕ್ಸ್ ಗುರು ಅವರಿಗೆ. ಯಾಕಂದ್ರೆ ನನ್ನ ಹಿಂದಿನ ಎಲ್ಲ ಸಿನಿಮಾದ್ದು ದೊಡ್ಡ ಕೊರತೆ ನಿಮ್ಮೆಲ್ಲರೂ ಗೊತ್ತಿರೋಂಗೆ ಮಾರ್ಕೆಟಿಂಗ್ ಇಲ್ಲ. ಸಿನಿಮಾ ನೋಡಿದವರು ಹೇಳಿದ್ರೆ ಅದು 10 ಜನರಿಗೆ ಗೊತ್ತಾಗುತ್ತೆ, ಹೊರತು ಬರೋ ತನಕ ನನ್ನ ಸಿನಿಮಾ ಇದೆ ಅನ್ನೋದು ಯಾರಿಗೂ ಗೊತ್ತಾಗ್ತಾ ಇರಲ್ಲ. ಫಸ್ಟ್ ಟೈಮ್ ನನ್ನ ಸಿನಿಮಾದ ಮ್ಯೂಸಿಕ್ ಪೂಜೆಗೆ ಒಂದು ಪ್ರೆಸ್ ಮೀಟ್ ಆಗುತ್ತೆ, ಇದಕ್ಕೊಂದು ಪ್ರೆಸ್ ಮೀಟ್ ಆಗುತ್ತೆ. ಈ ಪ್ರೆಸ್ ಮೀಟಿಗೆ ಯಾವುದೇ ಲೀಡಿಂಗ್ ಸ್ಟಾರ್ ಬಂದು ಆಶೀರ್ವಾದ ಮಾಡ್ತಾರೆ. ಇದೆಲ್ಲವೂ ಥ್ಯಾಂಕ್ಸ್ ಗುರು ಅವರಿಗೆ. ಆಮೇಲೆ ಇಲ್ಲಿದ್ದ ಹುಡುಗರದ್ದು ಎಲ್ಲರದ್ದು ಕಥೆಯಲ್ಲಿ ನೀವು ಅದನ್ನು ಗಮನಿಸ್ಬೋದು. ಒಬ್ರು ಹುಬ್ಬಳ್ಳಿ, ಒಬ್ಬನ ಗಲ್ಫು, ಒಬ್ಬನೆಲ್ಲ ಕೊಡೋಗಿಂದ ಬಂದು ಎಲ್ಲರಲ್ಲೂ ಆ ಹಸಿವು ಮತ್ತು ಒಂದು ಹಂಬಲ ಇದ್ದರೂ ಬೆಂಬಲ ಇಲ್ಲದೆ ಇರುವಂತಹ ಒಂದು ನಿರ್ವಾತದ ಇದರಲ್ಲೇ ತಮ್ಮ ಕನಸನ್ನು ಇಷ್ಟು ವರ್ಷ ಕಾಪಾಡ್ಕೊಂಡಿದ್ದಂತಹ ಕಲಾವಿದರು ಅಂತ ಏನಿರ್ತಾರಲ್ಲ, ನಾನು ಮಾಡ್ತಾರೆ ಅಂದರೆ ಹಾರ್ತಾರೆ. ಹಾರಕ್ಕಾದ್ರೂ ಒಂದು ಅವಕಾಶ ಆಗಬೇಕಲ್ಲ. ಆ ಎಲ್ಲ ಇದಕ್ಕೂ ಇರುವಂಥ ಈ ಎಲ್ಲ ಹಸಿದವರ ಇದಕ್ಕೆಲ್ಲ ಕೇಳ್ತಾ ಇರಬೇಕಾದ್ರೆ ಎಲ್ಲ ಒಂದು ಕಡೆ ನಾವು ಅಲ್ಲೇ ಇದ್ವಿ, ಒಂದು ಒಡಕ್ಕೆ ಸಿಕ್ಕಿ ನಾವು ಒಳಗಡೆ ಹಾರಿಬಿಟ್ವಿ ಅನ್ನೋ ರೀತಿಯಲ್ಲಿ ಔಟ್ಸೈಡರ್ ಇನ್ಸೈಡರಿನ ನಡುವೆ ಇರುವ ಈ ಕಂದಕವನ್ನು ಮುಚ್ಚಾಕುವಂಥ ಈ ಪ್ರಾಜೆಕ್ಟ್ ಆಗ್ತಿರೋದ್ರ ಬಗ್ಗೆ ನನಗೆ ಹೆಮ್ಮೆ ಇದೆ. ಸ್ವಲ್ಪ ತುಣುಕಲ್ಲಿ ನಿಮ್ಗೆ ಗೊತ್ತಾಗಿರ್ಬೋದು, ಇದು ಹಾರರ್ ಕಾಮಿಡಿ ಅಕಲ್ಟ್ ಇದರ ಬಗ್ಗೆ ಬರ್ತಾ ಇದೆ ಅಂಥೇಳಿ. ನನ್ನ ಹಿಂದಿನ ಪ್ರಾಜೆಕ್ಟ್ಸಲ್ಲೂ ಒಂದು ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ, ತುಂಬ ಪ್ರಾಮಾಣಿಕವಾಗಿ ತುಂಬ ರಿಸರ್ಚ್ ವರ್ಕ್ಡ್ ಆಗಿ ಮಾಡಿರುವಂತಹ ಕೆಲಸ ಇದೆ ಇದರಲ್ಲಿ. ಅದಕ್ಕೋಸ್ಕರ ಹೆಚ್ಚಿನ ಚಾಲೆಂಜು ಇದೆ ನಮ್ಮ ಮೇಲೆ. ಬಟ್ ಇದಕ್ಕೆ ಸಾಥ್ ಕೊಡ್ತಿರುವಂತಹ ಟೆಕ್ನಿಷಿಯನ್ ಒಳಗಾಗಿರ್ಬೋದು, ನಿರ್ಮಾಪಕರಾಗಿರ್ಬೋದು, ಭರತ್ ಸರ್, ಪುನೀತ್ ಸರ್, ಎಲ್ರಿಗೂ ತುಂಬ ಥ್ಯಾಂಕ್ಸ್. ಇದೊಂದು ಒಳ್ಳೆ ಪ್ರಾಜೆಕ್ಟ್ ಆಗತ್ತೆ. ಹಿಟ್ಟು ಫ್ಲಾಪ್ ಎಲ್ಲ ನನಗೆ ಗೊತ್ತಿಲ್ಲ. ಇವತ್ತಿನ ತನಕ ಟಚ್ ವುಡ್ ನಾನು ಯಾವುದೇ ಸಿನಿಮಾ ಕಾಸು ಕಳ್ಕೊಂಡಿಲ್ಲ, ಬ್ಲಾಕ್ ಬಸ್ಟರ್ ಆಗಿಲ್ಲ, ಕಾಸು ಯಾವುದು ಕಳ್ಕೊಂಡಿಲ್ಲ. ಹಾಗೆ ಇದು ಆ 2ನೇ ಅಪವಾದವನ್ನು ಮೀರತ್ತೆ ಅನ್ನುವ ಒಂಥರ ಕಾನ್ಫಿಡೆನ್ಸ್ ಬರ್ತಾ ಇದೆ. ಅದಕ್ಕೆ ಭಯ ಆಗ್ತಾ ಇದೆ. ಬಟ್ ಆಗತ್ತೆ, ಯಾಕಂದರೆ ತುಂಬ ಅವಶ್ಯಕತೆ ಇದೆ. ತುಂಬ ಚೆನ್ನಾಗಿ ಬಂದಿದೆ, ಸ್ಕ್ರಿಪ್ಟ್ ಚೆನ್ನಾಗಿ ಬಂದಿದೆ. ನಾನು ಹೇಳೋದಕ್ಕಿಂತ ನೀವು ಸೇರ್ತಾ ಇರುವಂತಹ ಜನರೇ ನೋಡ್ಬೋದು. ಸುನೀಲ್ ಸರ್ ಅವ್ರು ಬಂದು ಎಲ್ರಿಗೂ ಬೈಯೋರು ಓಕೆ ಅಂತ ಹೇಳಿದ್ರೆ ನೀವು ಅರ್ಥ ಮಾಡ್ಕೋಬೇಕು, ಎಲ್ಲ ಒಂದು ಕಡೆ ಒಂದು 4 ಕಡೆ ಆದರೂ ಪಾಸ್ ಆಗಿದ್ದೀವಿ ನಾವು ಅಂಥೇಳಿ.